ನಾವಿದೀಗ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ನಾಗ್ನೂರು ಕೆರೆಯ ಹತ್ತಿರ ಇದ್ದೇವೆ. ಇಲ್ಲಿ ಈ ಒಂದು ಕೆರೆ ಕುಡಿಯುವ ನೀರಿಗೆ ಅಂತಾನೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಆದ್ರೆ ಇವತ್ತಿನ ಮಟ್ಟಿಗೆ ಈ ಕೆರೆಯ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಇಲ್ಲಿ ಯಾರು ನೀರು ಸಹ ಕುಡಿಯುವುದಿಲ್ಲ, ಅಷ್ಟೊಂದು ಗಲೀಜು ತುಂಬಿಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು. ಸುಮಾರು ಏನು ವಿಶಾಲವಾದಂತಹ ಕೆರೆ ಇದು. ಶಿಗ್ಗಾಂವ್ ಪಟ್ಟಣ ಆಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಿಗೆ ಈ ಒಂದು ಕುಡಿಯುವ ನೀರು ಸಪ್ಲೈ ಆಗುತ್ತದೆ. ಆದ್ರೆ ಇದುವರೆಗೂ ಈ ಕೆರೆ ಸ್ವಚ್ಛತೆ ಮಾತ್ರ ಇಲ್ಲ. ಇಲ್ಲಿನ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಸ್ವಚ್ಛತಾ ಇಲಾಖೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಇಲ್ಲಿನ ಸಾಕಷ್ಟು ಸಾರ್ವಜನಿಕರು ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಈ ಇದೊಂದು ವಿಶಾಲವಾದ ಕೆರೆ. ಈ ಒಂದು ಕೆರೆ ವರ್ಷವಿಡೀ ಕೂಡ ಇದು ಕೆರೆ ತುಂಬಿರುತ್ತದೆ. ಆದ್ರೆ ಇಲ್ಲಿ ಅಷ್ಟೇ ಗಲೀಜು ಮಾತ್ರ ಇದೆ. ಸಂಪೂರ್ಣವಾಗಿ ಎಲ್ಲ ಕಡೆ ನೋಡ್ತಾ ಇರ್ಬೋದು ನೀವು. ಕಸ ಕಡ್ಡಿ ಎಲ್ಲವನ್ನು ಕೂಡ ಇಲ್ಲೇ ತಂದು ಎಸೆದು ಹೋಗ್ತಾ ಇದ್ದಾರೆ. ಆದ್ರೆ ಸಂಬಂಧಪಟ್ಟ ಇಲಾಖೆ ಇದಕ್ಕೆ ಯಾವುದೇ ರೀತಿಯಾದಂತ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಈ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಇಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡು ಸ್ವಚ್ಛತೆ ಬಗ್ಗೆ ನೀವು ಕಾಪಾಡಿಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಯಾರು ಕೂಡ ಇದು ಮಾಡಿಲ್ಲ. ಅಲ್ಲಿ ಏನಂದ್ರೆ ಇಲ್ಲೇ ಬಟ್ಟೆನೂ ಕೂಡ ಒಗಿತಾ ಇದ್ದಾರೆ. ನೀವು ದೂರದ ದೃಶ್ಯದಲ್ಲಿ ಕೂಡ ಕಾಣ್ತಾ ಇರ್ಬೋದು. ಅಲ್ಲೇ ಈ ಒಂದು ಕುಡಿಯುವ ನೀರಿನ ಕೆರೆಯಲ್ಲೂ ಕೂಡ ಬಟ್ಟೆಯನ್ನ ಸೆಳಿತಾ ಇದ್ದಾರೆ. ಇಷ್ಟು ಈ ಕೆರೆಯ ಒಂದು ಪರಿಸ್ಥಿತಿ ಹೀಗಾಗಿದೆ. ಹೀಗೆ ಮುಂದುವರೆದರೆ ಸಾಕಷ್ಟು ರೋಗ ರುಜಿನಗಳು ಕೂಡ ಬರುವಂತ ಸಾಧ್ಯತೆ ಇದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಇರುಂಗೌಡ ಪಾಟೀಲ್, ಅಶೋಕ ನ್ಯೂಸ್, ಹಾವೇರಿ.